ತಾಂತ್ರಿಕವಾಗಿ ಹೊಡ್ತಾ, ಇನ್ನೊಂದು ಕಡೆಯಲ್ಲಿ ಆರ್ಥಿಕವಾಗಿಯೂ ಕೂಡ ಗುನ್ನ ಕೊಡ್ತಿದ್ದಾರೆ, ಇನ್ನೊಂದು ಕಡೆ ನೀರಿನ ಗಂಡಾಂತರ. ಇದರಿಂದ ಎದ್ದೇಳ್ಬೇಕಂದ್ರೆ ಇನ್ನು ಪಾಕಿಸ್ತಾನ ಇನ್ನೆಷ್ಟು ವರ್ಷ ಬೇಕು? ಅವ್ರಿಗೆ ಪಾಪರಾಗಿ ಹೋಗ್ಬಿಟ್ಟಿದ್ದಾರೆ ಅವರು. ಈಗಲೇ ಭಾರತ ಸರಿ ಇಲ್ಲ, ಭಾರತ ಬಂದು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ನಮ್ಮ ಆರ್ಥಿಕತೆಯನ್ನು ಅಳ್ಳಾಡಿಸ್ತಾ ಇದೆ, ನಮ್ಗೆ ನೀರು ಕೊಡ್ತಾ ಇಲ್ಲ, ನಮಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಅಂತ ಹೋಗಿ ಅಲ್ಲೆಲ್ಲೋ ಮುಸ್ಲಿಂ ದೇಶಗಳ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಬರ್ತಾರೆ, ರಷ್ಯಾದ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಬರ್ತಾರೆ, ಚೀನಾದ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಬರ್ತಾರೆ, ಟರ್ಕಿ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಬರ್ತಾರೆ. ಬೇಡ್ಕೊಂಬಂದು ಇಲ್ಲಿ ಭಯೋತ್ಪಾದಕರಿಗೆ ಕೊಟ್ಟು ತಾವು ಸಾಯ್ತಾರೆ, ಅವ್ರನ್ನ ಬೆಳೆಸ್ತಾರೆ. ಅಂಥ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕಿದೆ. ಈಗ ಎರಡು ವಿಚಾರಗಳಿದೆ ಅಖಿಲೇಶ್. ಒಂದು, ಪಾಕಿಸ್ತಾನದಲ್ಲಿ ಶಾಂತಿ ನೆಲೆಸಿದ್ರೆ ನಮ್ಮಲ್ಲಿ ಶಾಂತಿ ನೆಲೆಸುತ್ತಾ? ನಮ್ಮಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಪಾಕಿಸ್ತಾನ ಶಾಂತವಾಗಿರ್ಬೇಕಾ ಅಥವಾ ಹಿಂಗೆ ಒದಾಡ್ತಾ ಇರಬೇಕಾ? ಸೊ ಇವೆರಡು ಪಾಯಿಂಟ್ ಇದೆ. ಅದು ಶಾಂತಿ ಅನ್ನೋದು ಅವ್ರ ಡಿಕ್ಷನರಿಯಲ್ಲಿಲ್ಲ, ಅವ್ರ ಜೀನ್ಸಲ್ಲೂ ಇಲ್ಲ, ಅವ್ರ ರಕ್ತದಲ್ಲೂ ಇಲ್ಲ. ಖಂಡಿತ ಭಾಳ ಜನ ಅನ್ಬೋದು ನಿಮ್ಮದು ಅವ್ರದ್ದೆಲ್ಲ ಒಂದೇ ಜೀನ್ಸ್ ಅಲ್ಲ ಅಂತ. ಹಾಂ, ಆ ಜೀನ್ಸ್ ಅಂದರೆ ಆ ಜೀನ್ಸ್ ಅಲ್ಲ, ಅವ್ರಿಗೆ ಬೆಳ್ಕೊಂಬಂದಿರೋ ಅಂಥದ್ದು. 1947ರಿಂದ ಆ ಮಾನಸಿಕತೆ ಮನಸ್ಥಿತಿ ಇದೆಯಲ್ಲ, ಆ ಜೀನ್ಸ್ ಹೇಳ್ತಾ ಇರೋದು. ಅದು ಹಂಗಾಗೋಗಿದೆ. ಅವರು ಶಾಂತಿ ಪ್ರಿಯರಲ್ಲ, ಅವರು ಯುದ್ಧ ಪ್ರಿಯರು. ಅವ್ರಿಗೆ ಶಾಂತಿ ಬೇಕಾಗಿಲ್ಲ. ಯಾವ ಧರ್ಮಗಳು ಯುದ್ಧವನ್ನು ಸಾರೋದಿಲ್ಲ, ಯಾವ ಧರ್ಮಗಳು ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ, ಯಾವ ಧರ್ಮಗಳು ಕೂಡ ಇನ್ನೊಬ್ಬರಿಗೆ ನೋವು ಮಾಡಿ ಅಂತ ಹೇಳ್ಕೊಡಲ್ಲ, ಅದು ಯಾವುದೇ ಧರ್ಮ ಆಗಿರ್ಬೋದು. ಆದರೆ ಇವರು ಮಾತ್ರ ನಾವು ಧರ್ಮ ಸೇನಾನಿಗಳು ಅಂತ ಹೇಳಿ ಧರ್ಮದ ಮುಖವಾಡವನ್ನು ಧರಿಸಿ ಧರ್ಮಕ್ಕೆ ಒಂಥರ ಏನೋ ಧರ್ಮವನ್ನು ಇತರ ಧರ್ಮಗಳು ದ್ವೇಷಿಸುವ ರೀತಿಯಲ್ಲಿ ಇವರು ರಕ್ತ ಪೀಪಾಸುಗಳು. ಇವ್ರು ಶಾಂತಿಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಹಿಂಗೆ ಒದ್ದಾಡ್ತಿರ್ಬೇಕು, ಇಲ್ಲ ನಮ್ಮ ಮೇಲೆ ದಾಳಿ ಮಾಡ್ಬೇಕು, ಇಲ್ಲಾಂದ್ರೆ ಅವರೇ ಹೊಡ್ಕೊಂಡು ಸಾಯ್ಬೇಕು. ಅಂಥ ಪರಿಸ್ಥಿತಿ ಪಾಕಿಸ್ತಾನದ್ದು. ಹೀಗಾಗಿ ಅವರೇನು ನೋಡಿ, ಬೇಕಾದರೆ ನೀವು ತೆಗೆದು ನೋಡಿ. ನಾನು ಈಗ ನೋಡ್ತಾ ಇದ್ದೆ, ಸುಮಾರು 26 ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೇವೆ. ಪದೇ ಪದೇ ದಾಳಿ ಮಾಡ್ತಾ ಇದೆ ಭಾರತ. ನಾವು ರಫೇಲ್ ಯುದ್ಧ ವಿಮಾನಗಳನ್ನು ಅಲ್ಲಿ ಯಾವುದೋ ಒಂದು ಆಟ ಸಾಮಾನು ತಂದು ಹಾಕೋದು. ನೋಡಿ 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 ನೋಡಿ, ಇದೇ ಅವಶೇಷ. ಇದು ರಫೇಲ್ದು, ಇದು ರೆಕ್ಕೆ. ಇದು ನೋಡಿ ರಫೇಲ್ದು. ಇದು ಮುಂದ್ಗಡೆ ತುದಿ ಇರ್ತೈತಲ್ಲ, ಇದು ರಫೇಲ್ದು. ಇದು ನೋಡಿ, ಇದು ಹಿಂದಿನ ಭಾಗ, ಇದು ರಫೇಲ್ದು ಇದು ಅಂತ ಆ ತರ ಸುಳ್ಳು ಸುದ್ದಿ ಹೇಳೋದು. ಆಮೇಲೆ ಒಂದು ಯಾವುದೋ ಒಂದು ಡ್ಯಾಮು ಸುಮ್ಮನೆ ಒಂದು ಸ್ವಲ್ಪ ಸಿಮೆಂಟ್ ಹಿಂಗೆ ಕಿತ್ಕೊಂಡ್ ಬಂದಿದೆ ಅಷ್ಟೇ. ನೋಡಿ ನೋಡಿ ನೋಡಿ, ಬಾಂಬ್ ಹಾಕ್ಬಿಟ್ಟಿದೆ ಭಾರತ. ನಮಗೆ ಸಿವಿಲಿಯನ್ಸ್ಗೇನು ತೊಂದರೆ ಮಾಡಲ್ಲ ಅಂತ ಹೇಳಿತ್ತು, ನಮ್ಮ ಆಸ್ತಿ ಪಾಸ್ತಿಗಳನ್ನ ತೊಂದರೆ ಮಾಡಲ್ಲ ಅಂತ ಹೇಳಿತ್ತು, ಬರೀ ಭಯೋತ್ಪಾದಕರನ್ನ ದಾಳಿ ಮಾಡ್ತೀವಿ ಅಂತ ಹೇಳಿತ್ತು. ನೋಡಿ ನೋಡಿ ನೋಡಿ, ಸಿಮೆಂಟ್ ಕತ್ಬಿಟ್ಟಿದೆ ಇಲ್ಲಿ. ಆ ಥರ ಇದು ಏನೋ ಪ್ರೊಪಗಂಡಾ ದೇಶ ಇದು. ಸೊ ಹಿಂಗಾಗಿ ಅವರನ್ನ ನಾವು ನಂಬಕ್ಕಾಗೋದಿಲ್ಲ. ನಮಗೆ ಶಾಂತಿ ಬೇಕು, ಅವರಲ್ಲಿ ಶಾಂತಿ ನೆಲೆಸ್ಬೇಕಂದ್ರೂ ಅವ್ರು ಶಾಂತಿಯಿಂದ ಇರುವಂಥ ರಾಷ್ಟ್ರ ಅಂತೂ ಅಲ್ವೇ ಅಲ್ಲ. ಆ ಸಂಸದರು ಪಾಪ ಅವರು ನಾವ್ ಯಾವಾಗ ಅಂತ ಕೇಳ್ತಾನೆ ಇದ್ದಾರೆ. ಬಟ್ ಅವ್ರೇನ್ ಸುಮ್ನೆ ಕುತ್ಕೊಂಡಿಲ್ಲ. ನಮ್ಮ ಅಮೃತ್ಸರ್ಗೆ ಅವ್ರ ಕ್ಷಿಪಣಿ ದಾಳಿಯನ್ನ ಮಾಡಿದ್ದಾರೆ. ಆದ್ರೆ ನಮ್ಮಲ್ಲಿರುವಂತಹ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇಂದಾಗಿ, ಸುದರ್ಶನ್ ಇದರಿಂದಾಗಿ ಅದೇನೋ ಬಿದ್ದಿದೆ ಈಗ ಕೆಳಗಡೆ. ಹಂಗಂತ ಶತ್ರುವನ್ನ ಯಾವತ್ತೂ ಕೂಡ ನಾವು ತುಂಬಾ ಈಸಿಯಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಅದು ಯಾರೇ ಆಗಿರಬಹುದು. ಅವ್ರದ್ದು 2 ಕಣ್ಣು ಹೋದ್ರು ಕೂಡ ನಮ್ಮ 1 ಕಣ್ಣು ತೆಗೆಯುವಷ್ಟು ಶಕ್ತಿ ಅಂತೂ ಪಾಕಿಸ್ತಾನಕ್ಕೆ ಇದೆ. ಹಂಗಾಗಿ ನಾವ್ ಅಂದ್ಕೊಂಡು ನಾವಿಲ್ಲಿ ಕುತ್ಕೊಂಡು ಮಾತಾಡೋಷ್ಟು ಈಸಿ ಇಲ್ಲ. ಹಂಗಂತ ನಾವೇನ್ ಪಾಕಿಸ್ತಾನ ಹೊಗಳಕ್ಕಾಗತ್ತಾ? ಸೊ ಒಟ್ಟಲ್ಲಿ ಈಗ ಪಾಕಿಸ್ತಾನದಲ್ಲಿರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಹಾಫ್ ರೇಟ್ ಚೀಪ್ ರೇಟ್ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬಂದು ಒಂದಿಷ್ಟು ಚೀಪ್ ರೇಟ್ ಇನ್ನೇನ್ ಮೇಡಮ್ ಅಲ್ಲಿ ಇಲ್ಲಿ ಬೇಡ್ಕೊಂಡು ಏನೇನೋ ಒಂದಿಷ್ಟು ಚೈನಾ ಅಯ್ಯೋ ಹಿಂದ್ಗಡೆಯಿಂದ ಕೊಡ್ತಾರೆ. ಬಟ್ ಅದನ್ನು ಸರಿಯಾಗಿ ಇವ್ರಿಗೆ ನಿಭಾಯಿಸಕ್ ಬರ್ತಾ ಇಲ್ಲಲ್ಲ. ಅಲ್ಲಲ್ಲೇ ಅವ್ರವ್ರಲ್ಲೇ ಉಳ್ಕೊಂಡು ಅವರಿಗೆ ಬಲೂಚಿಸ್ತಾನದವ್ರು ಆಗ್ತವ್ರ, ಭಾರತದವ್ರಿಗೆ ಬಾಂಬ್ ಆಗ್ತವ್ರ ಅಂತ ಗೊತ್ತಾಗ್ದಿರೋ ಪರಿಸ್ಥಿತಿ. ನೋಡ್ದಪ್ಪ ಬೆಳಗ್ಗೆ ಒಂದು ವಿಡಿಯೋ, ಬಲೂಚಿಸ್ತಾನದವರು ಆ ಸೇನಾ ವಾಹನ ಆಂಬುಷ್ ಮಾಡಿ ಢಮ್ ಅಂತ ಎಗರಿಸ್ಬಿಟ್ರು. ಅಯ್ಯೋ, ಬಾಡಿ ಎಲ್ಲ ಛಿದ್ರ ಆಗೋಯ್ತು. ಸೊ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲ ಕಡೆಯಿಂದ. ಈಗ ಎಲ್ಲಾ ತರದಲ್ಲೂ ರಾಜತಾಂತ್ರಿಕವಾಗಿ ಮತ್ತು ಸೇನೆಯಿಂದ ಸೇರಿದಂತೆ ಜಲದಿಗ್ಬಂಧನ ಮತ್ತು ಅಂತಾರಾಷ್ಟ್ರೀಯ ಸಮುದಾಯದಿಂದ ಎಲ್ಲಾ ಕಡೆಯಿಂದ ಇಷ್ಟು ಪ್ರೆಷರ್ ಪಾಕಿಸ್ತಾನಕ್ಕೆ ಭಾರತ ಹಾಕ್ತಾ ಇದೆ ಅಂತಂದ್ರೆ ಅದೇನು ಮಾಡಲ್ಲ. ಈಗ ಅದಷ್ಟೇ, ವಿಪರೀತ ಬುದ್ಧಿ, ವಿನಾಶನೇ ಇವ್ರಿಗೆ ಇಷ್ಟು ವರ್ಷ ಬೇಕಾ? ಇಷ್ಟು ವರ್ಷ ಸುಮ್ಮನೆ ಇತ್ತು, ಸುಮ್ಮನೆ ಇರ್ತಾರ? ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಕತ್ತವರೆಗೂ ಮುಳುಗಬಹುದು, ಮೂಗಿನವರೆಗೂ ಬಂತಂದ್ರೆ ಕೆಳಗೆ ಹಾಕಿ ಅದಿ ಮೇಲೆ ನಿಂತ್ಕೋಬೇಕು. ಅದೇ ಕೆಲಸ ಈಗ ಆಗ್ತಾ ಇರೋದು. ಸೊ ಒಟ್ನಲ್ಲಿ ಈಗ ಭಾರತ ನಾವಿವಾಗ ಬಹಳ ಪ್ರಮುಖವಾಗಿ ಗಮನಿಸೋದಂದ್ರೆ ರಾಜತಾಂತ್ರಿಕವಾಗಿ ಏನೆಲ್ಲ ಕೆಲಸ ಮಾಡ್ತೀವಿ. ಈಗ ಇಷ್ಟೆಲ್ಲ ಆಗ್ತಿದ್ರು ಕೂಡ ಮೊದಲೆಲ್ಲ ಬೇರೆ ಕಂಟ್ರಿ ಎಲ್ಲ ಓಡ್ ಬಂದಿರೋದು, ನಾವು ಬರ್ತೀವಿ, ನಾವಿದ್ದೀವಿ ನಿಮ್ ಜೊತೆ ಅಂತ. ಈಗ ಆ ರೀತಿ ಚಿತ್ರಣ ಇಲ್ಲಲ್ಲ ಮೇಡಮ್. ಇವ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹಾಕಿದಾರಲ್ಲ,
ಇಡೀ ಪ್ರಪಂಚ ಒಂದಾಗಬೇಕು, ಇಡೀ ಪ್ರಪಂಚ ಭಯೋತ್ಪಾದನೆಯ ವಿರುದ್ಧ ನಿಲ್ಲಬೇಕು, ಇಡೀ ಪ್ರಪಂಚ ಅಸಹನೆಯನ್ನ ವ್ಯಕ್ತಪಡಿಸ್ಬೇಕು ಅಂತ. ಇಲ್ಲ ನೀವು ಮಾಡ್ತಿರೋದು ತಪ್ಪು ಅಂತಂದ್ರೆ ಏನಯ್ಯ ನಿನ್ನ ಭಯೋತ್ಪಾದಕರ ಪರಾನ ಅಂತ ಕೇಳ್ತಾರೆ. ಹೌದಲ್ವಾ? ಅಂಡ್ ಅವರು ಕೂಡ ಬಾಧಿತಾರೆ. ಈಗ ಅಮೆರಿಕ ಭಯೋತ್ಪಾದನೆಯ ಬಾಧನೆಗೆ ಒಳಗಾಗಿಲ್ವಾ? ಟ್ವಿನ್ ಟವರ್ಸ್ ಹೆಂಗ್ ಬಿದ್ವು, ಒಳ್ಳೆ ಆಟ ಸಾಮಾನು ಬಿದ್ದಂಗ್ ಬಿದ್ಬಿಟ್ಟು ಎಲ್ಲ ಅದನ್ನ ಮಾಡಿದವರು ಇದ್ದಿದ್ದು ಪಾಕಿಸ್ತಾನದಲ್ಲೇ. ಸೊ ಹಿಂಗಿದ್ರು ಕೂಡ ಅವ್ರಿಗೆ ಒಂದು ಚಟ, ನಾನು ದೊಡ್ಡವನು, ನಾನು ಹಿರಿಯಣ್ಣ, ನಾನು ಹೇಳ್ದಂಗೆ ಕೇಳಬೇಕು ಅಂತ. ನಾವು ಸೂಪರ್ ಪವರ್ ನೇಷನ್ನೇ. ಇಸ್ರೇಲ್ ಪಾಲಿಸ್ತಾನ್ ಯುದ್ಧ ಸಂದರ್ಭ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಭಾರತದ ಪ್ರಧಾನಿಗಳು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಶಾಂತಿ ದೂತರಾಗಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ. ಹಂಗಂತ ನಾನೇ ದೊಡ್ಡವನು ಅನ್ನೋದಲ್ಲ. ಅಂದರೆ ಇದು ನಾವು ಮಾತನಾಡುವಷ್ಟು ಈಸಿನೂ ಅಲ್ಲ. ಈ ವಿದೇಶಾಂಗ ನೀತಿಗಳಾಗಿರ್ಬೋದು ಅಥವಾ ಈ ಒಂದು ಅಂತಾರಾಷ್ಟ್ರೀಯ ಸಮೂಹದ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಭಾಳಷ್ಟು ಇರ್ತವೆ. ಆದರೆ ಸದ್ಯಕ್ಕಂತೂ ಪಾಕಿಸ್ತಾನಕ್ಕೆ ಬೆಂಬಲ ಯಾವನೂ ಕೊಡೋದಕ್ಕೆ ಮುಂದೆ ಬರಲ್ಲ ಅಂತ ನನಗೆ ಗೊತ್ತು. ಯಾಕೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡಿದರೆ ಟೆರರಿಸಮ್ಗೆ ಸಪೋರ್ಟ್ ಮಾಡಿದ ಹಾಗೆ. ನಾವೇ ಟೆರರಿಸಮ್ ಬಾಧಿತರು, ನಮ್ಮಲ್ಲಿ ಅಷ್ಟು ಜನ ಸತ್ತಿದ್ದಾರೆ, ನಮ್ಮಲ್ಲಿ ಇಷ್ಟು ಜನ ಸತ್ತಿದ್ದಾರೆ ಅಂತ ಹೇಳ್ತಾರಲ್ಲ. ಹಂಗಾದ್ರೆ ನಿನ್ನೆ ಯಾವನ ಉಗ್ರ ಸತ್ತೋದ್ರೆ ತಾವೇ ಹೋಗ್ಬಿಟ್ಟು ಅದೇನದು ಅದು ಬಾಕ್ಸ್ ಇರ್ತೈತಲ್ಲ, ಎಣನ ಕಾಫಿನ್ ಬಾಕ್ಸ್ ಏನದು, ಅದನ್ನ ಹಿಡ್ಕೊಂಡು ಗೊಳೋ ಅಂತ ಹತ್ತು ಸಲ ಮಾಡಿದು ಬಿದ್ದು ಫ್ಯಾಗ್ ಆರಿಸಿ ಸಮಾಧಿ ಮಾಡಿದ್ರಲ್ಲ, ಅದ್ಯಾಕೆ ಮಾಡಿದ್ರಿ ಹಂಗಾದ್ರೆ? ಸೊ ಇವ್ರಿಗೆ ಒಳ್ಳೇದು ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ಇವ್ರದ್ದೆಲ್ಲ ಒಂಥರ ವಿಚಿತ್ರ ಬಿಡಿ, ಅದೆಲ್ಲ ಮಾತಾಡಬಾರ್ದು. ಬಟ್ ಒಂದಂತೂ ಸತ್ಯ, ಅಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಭಯ ಇದೆ, ಆ ಭಯ ನಮ್ಮಲ್ಲಿ ಇಲ್ಲ. ದಟ್ ಈಸ್ ದಿ ಪವರ್ ಆಫ್ ಇಂಡಿಯಾ. ಅಲ್ಲಿರುವಂತಹ ಗೊಂದಲ, ಅಲ್ಲಿರುವಂತಹ ಪ್ರಾಣ ಭಯ ಇಲ್ಲ. ಯಾಕೆ ಅಂತಂದರೆ ಈ ಪಹಲ್ಗಾಮ್ ದಾಳಿ ಆದ ಮೇಲೆ 2 ವಾರಗಳ ನಂತರ ನಾವು ಆಪರೇಷನ್ ಸಿಂಧೂರ ಮಾಡಿದ್ದೀವಿ. ಯಾಕೆ ಅಂತಂದರೆ ಶತ್ರು ದೇಶ ಯಾವ ರೀತಿ ದಾಳಿ ನಡೆಸಬಹುದು ಮತ್ತು ಯಾವ ರೀತಿ ನಾವು ಡಿಫೆನ್ಸ್ ಮೆಕ್ಯಾನಿಸಮನ್ನು ಬಳಸಬೇಕು ಅನ್ನೋದನ್ನು ನೀಟಾಗಿ ಪ್ಲ್ಯಾನ್ ಮಾಡಿನೇ ಮುಂದಕ್ಕೆ ಹೋಗಿರೋದು. ಹಾಗಾಗಿ ನಾವು ಭಯ ಪಡಬೇಕಾಗಿಲ್ಲ. ಅಲ್ಲಿಂದ ಎದುರಾಗಬಹುದಾದಂತಹ ಸಂಭಾವ್ಯ ದಾಳಿ ಹೇಗಿರುತ್ತೆ ಅನ್ನೋದು ಭಾರತದ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆಕಾಶದಲ್ಲಾಗಲಿ